ದಂಡ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ, ಘೋಷಣೆಗಳನ್ನ ಕೂಗ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಭಯ ಸೃಷ್ಟಿ ಮಾಡುವಂತಹ ವಾತಾವರಣ. ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ದಂಡ ಹಿಡ್ಕೊಂಡೇ ಇವರು ಪ್ರವಾಹ ಬಂದಾಗ ಪ್ರವಾಹ ಪೀಡಿತರಿಗೆ ಸಹಾಯ ಒದಗಿಸಲಿಕ್ಕೆ ಹೋಗ್ತಾರೆ. ಆಗ ಹೆದರಿಕೆ ಆಗಿರಲಿಲ್ವಾ? ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ ಅದೇ ಜಾಗಗಳಲ್ಲಿ ಕಲಬುರಗಿಯಿಂದ ಪದೇ ಪದೇ ಅವ್ರ ತಂದೆ ಮತ್ತು ಮಗ ಆರಿಸ್ಕೊಂಡು ಬಂದಿದ್ದಾರೆ. ಇವತ್ತು ಖರ್ಗೆ ಅವರ ಅಳಿಯ ಆರಿಸ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ನಿರಂತರವಾಗಿ ಆಳ್ತಾ ಇರುವಂತ ಜಾಗದಲ್ಲಿ ಪ್ರವಾಹ ಬಂದಾಗ ಅತ್ಯಂತ ಹಾಳಾಗೋಗಿರುವಂತಹ ಜಾಗಗಳಲ್ಲಿ ಇದೇ ದಂಡವನ್ನು ಹಿಡ್ಕೊಂಡು ಚಡ್ಡಿಯನ್ನು ಹಾಕೊಂಡು ಕೆಲಸ ಮಾಡ್ತಾ ಆ ಜನರಿಗೆ ಧೈರ್ಯವನ್ನು ತುಂಬೋದು ಇದೇ RSS. ನೀವು ದಂಡ ಹಿಡಿದ ಮಾತ್ರಕ್ಕೆ ಇವರನ್ನ ಹೆದರಿಸ್ತಾರೆ ಅಂತ ಕರೆಯೋದಾದ್ರೆ ತಲವಾರ್ ಹಿಡ್ಕೊಂಡು ತಿರುಗೋರ ಬಗ್ಗೆ ಮಾತಾಡ್ತಿಲ್ವಲ್ಲ ನೀವು? ತಲವಾರ್ ಹಿಡ್ಕೊಂಡು ತಿರುಗೋರ್ನ ಕಂಕಳಲ್ಲಿ ಕೂರಿಸ್ಕೊಂಡಿದ್ದೀರಾ ಮತ್ತು ಯಾರು ದಂಡ ಹಿಡ್ಕೊಂಡು ಸಮಾಜದಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂತ ಪ್ರಯತ್ನ ಮಾಡ್ತಿದ್ದೀರೋ ಅವ್ರ ಬಗ್ಗೆ ನೀವು ಕೆಟ್ಟದನ್ನು ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ದೃಷ್ಟಿಕೋನದಲ್ಲಿ ಕೆಟ್ಟದ್ದಿದೆ.